ನಾ ಹೇಳುವುದಂತಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಒಂದು ಅಂಕಿಅಂಶಗಳನ್ನು ತಗೊಂಡ್ರೆ 9 ಕೋಟಿ ಜನರು ಇದರಲ್ಲಿ ನೆಸನ್ನಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ 15 ರಿಂದ 25 ವರ್ಷದವರೆಗಿನ ವಯಸ್ಸಿನವರು, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರು ಹೀಗೆ ಹೆಚ್ಚು ದಾಸರಾಗ್ತಾ ಇದ್ದಾರೆ. ಅವರಿಂದಲೇ ಇದು ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಕ್ಯಾನ್ಸರ್ ರೀತಿಯಲ್ಲಿ ಹರಡ್ತಾ ಇದೆ. ನ್ಯಾಷನಲ್ ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ ಕಂಟಿನ್ಯೂ ಪ್ರಯತ್ನ ಮಾಡ್ತಾ ಇದೆ. ಅನೇಕ ಯೋಜನೆ ಮತ್ತು ಸರ್ಕಾರದ ಯೋಜನೆಗಳು, ಯೋಜನೆಗಳನ್ನ ಜಾರಿ ತರಲಿಕ್ಕೆ, ಅರಿವನ್ನು ಮೂಡಿಸಲಿಕ್ಕೆ ಕೆಳ ಹಂತದಲ್ಲಿರ್ತಕ್ಕಂತಹ ಸರ್ಕಾರದ ಅಧಿಕಾರಿಗಳ ಇಚ್ಛಾಶಕ್ತಿ ಇದೆ. ಅದರಲ್ಲಿ ನಮ್ಮ ಜಡ್ ಸಾಹೇಬ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಖುಷಿ ಅವ್ರು ಪಡೆದಿರ್ತಕ್ಕಂಥ ಪುಣ್ಯ ಮಾಡಬೇಕಂತ. ನಿಜವಾಗ್ಲೂ ಪ್ರತಿಯೊಂದನ್ನು ಕೂಡ ಸೀರಿಯಸ್ ತಗೊಂಡು ಆ ಅವೇರ್ನೆಸ್ ಅನ್ನು ಎಫೆಕ್ಟಿವ್ ಆಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೇನೆ. ಅದು ಎಲ್ಲರಿಗೂ ಬರಬೇಕು ಕೂಡ, ಅದರ ಅರಿವು ಕೂಡ ಎಲ್ಲರಿಗೂ ಆಗಬೇಕು. 18 ವರ್ಷದ ಒಳಗೆ ಬಹಳ ದಾಸರಾಗ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳಿವೆ. ಆರ್ಥಿಕ ಪರಿಸ್ಥಿತಿ ಇರಬಹುದು, ಸಾಮಾಜಿಕ ಪರಿಸ್ಥಿತಿ ಇರಬಹುದು, ನಿಮ್ಮ ಕುಟುಂಬದ ಹಿನ್ನೆಲೆ ಇರಬಹುದು, ನೀವು ವಾಸ ಮಾಡ್ತಕ್ಕಂತಹ ಪರಿಸರ ಇರಬಹುದು, ನೀವು ಅಳವಡಿಸಿಕೊಂಡಿರ್ತಕ್ಕಂಥ ಜೀವನ ಶೈಲಿ ಇರಬಹುದು, ನಿಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ಜೊತೆ ಇರ್ತಕ್ಕಂಥ ಗೆಳೆತನ ಆಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ನಿಮಗೆ ಪರಿಣಾಮ ಬೀರ್ತಾರೆ. ನಾವು ಒಳ್ಳೆ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಸದೃಢವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಿಮ್ಮ ಆರೋಗ್ಯ ಕ್ಷೀಣ ಹೋಗ್ತಾ ಇದೆ. ಎಲ್ಲ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ, ದುಷ್ಪರಿಣಾಮಗಳು ಹೇಳಿದ್ದಾರೆ. ಇದೇ ರೀತಿ ಏನಾದರೂ ಡ್ರಗ್ಸ್ ಮುಂದುವರಿತು ಅಂತಂದ್ರೆ, ದೇಶದ ಆರ್ಥಿಕತೆ ಪರಿಸ್ಥಿತಿ ಹೋಯಿತು ಅಂತಂದ್ರೆ ಈ ತರ ಕೂಡಲಿಕ್ಕೆ ನಿಮ್ಗೆ ಅವಕಾಶ ಸಿಗಲ್ಲ. ಅದೇ ಅಲ್ಲ ಸಾಲ್ವ್ ಆಗ್ತಾ ಇದ್ರು, ಅದೇ ಅನ್ಕೋ ನೀಲ್ ಆಕ್ಸಿಜನ್.